प्रजावर्णो ध्रुवं देवो बृहस्पति ध्रुवं तेन्द्रश्चाग्निश्च राष्ट्रं धारयतां ध्रुवम् ओम श्रीमाता श्रीमहाराज्ञी श्रीमत्सिंहासनेश्वरी चिदग्निकुंड संभूता देवकार्यसमुद्यता उद्यद्भानुसहस्राभा चतुर्बाहु समन्विता रागस्वरूप भाषाख्या क्रोधाकारांकुशोज्वला मनोरूपेक्षु कोदंडा पंचतन्मात्र सायಕ ಆ ಮಲ್ಲಿಕಾರ್ಜುನನ್ ಹತ್ರ ವಿಷಯ ತಿಳ್ಕೊಳ್ಳೋಣ ಅಂದ್ರೆ ಆಗ್ಲಿಲ್ಲ. ಹುಡುಗನ್ ಮನೆಯವ್ರ ಅಡ್ರೆಸ್ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ಏನೋ ಮಾಡಿ ಮದ್ವೆ ಹಾಳು ಮಾಡ್ಬೋದಾಗಿತ್ತು. ಏನ್ ಹಾಳು ಮಾಡ್ತೀವೋ ಏನೋ ನೋಡು, ಆಗ್ಲೇ ಚಪ್ರದ ಪೂಜೆನೂ ಮುಗ್ದು ಹೋಗ್ತಾ ಇದೆ. ಇವತ್ ಚಪ್ರದ ಪೂಜೆನೂ ನಡೆಯುತ್ತೆ, ನಾಳೆ ಮದ್ವೆನೂ ನಡೆಯುತ್ತೆ. ಅದಾದ್ಮೇಲೆ ಆ ಶ್ಯಾಮ ನಮ್ ಕೈ ತಪ್ಪ ಹೋಗ್ತಾಳೆ. ಹಾಗೆಲ್ಲ ಏನು ಆಗಲ್ಲ ರೂಪರಾಣಿ. ನಾನೇನಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ತೀನಿ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಿದ್ವಿ. ಗಾತುಂ ಯಜ್ಞಪದೇ ದೈವೀ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ ಓಂ ಶಾಂತಿ 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 ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಸ್ತತೋ ವೃತ್ವಾ ಅಚ್ಚಲಿಶ್ಚದಶಾಂಗುರಂ ಪುರುಷ ಯೇ ವೇದಗುಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ. ಐಡಿಯಾ. ಏನ್ ಮಮ್ಮಿ? ಈಗ ಇಲ್ಲಿ ಚಪ್ರದ ಪೂಜೆಗೆ ಹಾಲ್ ಬೇಕು. ಆ ಹಾಲಲ್ಲಿ ನಿಂಬೆ ರಸ ಹಾಕಿದ್ರೆ ಹಾಲು ಒಡೆದು ಹೋಗತ್ತೆ. ಅದು ಅಶುಭ ಅಂತ ಹೇಳಿ ಈ ಮದ್ವೆ ನಡೆಯೋದು ಒಳ್ಳೇದಲ್ಲ ಅಂತ ಹೇಳಿ ಭಯ ಪಡಿಸಿ ಈ ಮದ್ವೆನ ನಿಲ್ಲಿಸ್ತೀನಿ. ಮತ್ತೆ ತಡ ಯಾಕೆ? ಹೋಗಿ ಆ ಕೆಲ್ಸ ಮಾಡು. ನೀನ್ ಇಲ್ಲೇ ಇರು. अयं मुहूर्तस्तु मुहूर्तस्तु सुमुहूर्तकाले सूर्यादीनां नवानां ग्रहाणाम् अत्यन्तानुकूलिता प्रसिद्धिरस्तु. देवी सर्वभूतेषु मातृरूपेण संस्थिता नमस्तस्मै 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 नमो नमः. सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते. विष्णुपत्नी धीमहि तन्नो दन्ति प्रचोदयात्. अम्म हाल तಗೊಂಡ್ರಮ್ಮ. ओम विष्णुवे नमः, मधुसूदनाय नमः, त्रिविक्रमाय नमः, वामनाय नमः. ಅಯ್ಯೋ, ಹಾಲ್ ಒಡೆದೋಗಿದೆಯಲ್ಲ. ಅತ್ತೆ ಅತ್ತೆ. ऋषिकेशाय नमः, पद्मनाभाय नमः, दामोदराय नमः, संकृष्णाय नमः, वासुदेवाय नमः, प्रद्युम्नाय नमः, अनिरुद्धाय नमः, पुरुषोत्तमाय नमः, अधोक्षजाय नमः, नरसिंहाय नमः. ಏನ್ ಶೋಭಾ, ಹಾಲ್ ಒಡೆದೋಗಿದೈತೆ. ಅಯ್ಯಯ್ಯಯ್ಯೋ, ಹಾಲು ಒಡೆದು ಹೋಯ್ತಾ? ಅಪ್ಶಕುನ ಅಪ್ಶಕುನ. ಎಂತ ಅಶುಭ, ಎಂತ ಅಶುಭ. ಚಪ್ರದ ಪೂಜೆಗೆ ಅಂತ ಇಟ್ಟಿರೋ ಹಾಲು ಒಡೆದು ಹೋಯ್ತು ಅಂದ್ರೆ ಖಂಡಿತ ಏನೋ ಅಶುಭ ಆಗತ್ತೆ. ಹೀಗಾಗಿದ್ದು ಕೇಡಿನ ಸಂಕೇತ. ಈ ಮದ್ವೆ ನಡಿಬಾರ್ದು ಅಂತ ಆ ಭಗವಂತ ಹೀಗೆ ಚಪ್ರದ ಪೂಜೆಗೆ ಅಂತ ಇಟ್ಟಿರೋ ಹಾಲನ್ನ ಒಡೆದು ಹೋಗೋ ಹಾಗೆ ಮಾಡಿರ್ಬೇಕು. ಈ ಹಾಲು ಒಡೆದು ಹೋದ್ರೂ ಪರವಾಗಿಲ್ಲ ಗೌರವ್ನವ್ರೆ, ಇಷ್ಟಕ್ಕೂ ಪೂಜೆಗೆ ಅಂತ ಇಟ್ಟಿರೋ ಹಾಲೇ ಅಲ್ಲ ಇದು. ಪೂಜೆಗೆ
ಕಾಯಿಸಿರೋ ಹಾಲು ಇಡಬಾರ್ದಲ್ವಾ? ಹಸಿ ಹಾಲೇ ಇಡಬೇಕು. ಆ ಹಾಲು ಫ್ರಿಡ್ಜ್ನಲ್ಲಿದೆ. ಏನಾದ್ರೂ ಪ್ಲಾನ್ ಮಾಡಿ ಈ ಮದ್ವೆನ ನಿಲ್ಸೋ ಹಾಗೆ ಮಾಡ್ಬೇಕು. ಬಾ ಶೋಭಾ. ಓಂ ಯಾ ದೇವಿ ಸರ್ವಭೂತೇಷು ಮಾತೃದೇವೋ ನಮಸ್ತಸ್ಮೈ 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 ನಮೋ ನಮಃ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಶೃಣ್ವನ್ನೋತಿಭಿಶ್ಚೇದ ಸಾಧನಂ. ಇಲ್ಲಿ ನೋಡಪ್ಪ, ಎಲ್ಲ ಸೇರಿ ಆ ಕಂಬನ ಹೋಗಿರಿ. ಓಂ ಹಿರಣ್ಯಪಾತ್ರಮದೋ ಪೂರ್ಣಂ ದದಾತಿ ಮದವ್ಯೋಸಾನೀತಿ ಏಕದಾ ಬ್ರಹ್ಮಣಮುಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ. हिरण्यवर्णां हरिणीं सुवर्णरजसज चन्द्रां हिरण्मयी लक्ष्मीं यादवेदो महावः. ओम ಶ್ರೀಕೃಷ್ಣಾಯ ನಮಃ ವಾಸುದೇವಾಯ ನಮಃ. ಅಮ್ಮ, ಈ ಹೂವು ಅಕ್ಷತೆ ಹಾಕಿ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ವಾಸನಾದ್ ವಾಸುದೇವಸ್ಯ ವಾಸದತ್ಯ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಕೇಶವಾಯ ನಮಃ, ನಾರಾಯಣ ನಮಃ. ಅಕ್ಷತೆ ಅಂತ ತಗೊಳ್ಳಿ. ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರೋಕ್ನಕ್ಷರೇವ ಚ ಯೋಗೋ ಯೋಗವಿದಾಮ್ನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ವಪೋ ಶ್ರೀಮಾನ್ ಕೇಶವ ಪುರುಷೋತ್ತಮ ಸರ್ವಶರ್ವ ಶಿವಸ್ತ್ರಾಣುರ್ಭೂತಾದಿರ್ನಿಧಿರವ್ಯಯ ಸಂಭವೋ ಭಾವನೋ ಭರ್ತ ಪ್ರಭೋ ಪ್ರಭುರೇಶ್ವರಃ ಸ್ವಯಂಭೋ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಸ್ವನಃ ಅನಾದಿ ನಿಧನೋ ದಾತಾ ವಿಧಾತಾ ದಾತರೋತ್ತಮ ಅಪ್ರಮೇಯ ಋಷಿಕೇಶಃ ಪದ್ಮನಾಭೋ ಅಮರಪ್ರಭೋ ವಿಶ್ವಕರ್ಮ ಮನಸ್ತವಿಷ್ಟೋಸ್ತವಿರೋದ್ರಃ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ. ನೋಡಪ್ಪ, ಈ ಚಪ್ರದ ಕಂಬ ತಗೊಂಡು ಇಲ್ಲಿ ಹುಗಿದ್ಬಿಡು. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾಹವಾಹ ತ್ವಾಂ ಮಾಹವಾಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಶಿರಣ್ಯಂ ವಿಂಧೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪಯೇ ಶ್ರೀರಾಂ ದೇವೇ ಯಶರಾಂ ಕಾಂ ಸೋಸ್ಮಿತಾಂ ಹಿರಣ್ಯಪ್ರಾಕಾರಮಾರ್ಧ್ರಾಂ ಜ್ವಲಂತಿಂ ತೃಪ್ತಾಂ ತರ್ಪಯಂತಿಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪಹ್ವಯ ಶ್ರಿಯಂ ಚಂದ್ರಾಂ ಪ್ರವಾಸಾಂ ಯಶಸಂ ಜ್ವಲಂತಂ ಶ್ರೀಯಂ ಲೋಕೆ ದೇವಜುಷ್ಟಾಂ ದಾರಾಂ ಶಂಖಚಕ್ರಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರವಕ್ಷ್ಯಸ್ಥಲಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೇ. ತಗೊಳಪ್ಪ, ಆರತಿ ಮಾಡಪ್ಪ. ಕಲ್ಯಾಣ ನಿಧಯೇ ನಿಧಯೇ ಓಂ ಲಕ್ಷ್ಮೀನಾರಾಯಣಾಯ ನಮೋ ನಮಃ. ಓಂ ವಿಷ್ಣುವೇ ನಮಃ. ಲಗ್ನ ಪತ್ರಿಕೆ ಮೇಲೆ ಅಖಿಲ್ ನಕ್ಷತ್ರ ಅನ್ನೋ ಹೆಸರು ನಕ್ಷತ್ರ ತರಾನೇ ಹೊಳಿತಾ ಇದೆ ಅಲ್ವೇನ್ರಿ? ಹೌದಮ್ಮ, ಫಳಫಳ ಅಂತ ಹೊಳಿತಿದೆ. ನಾಳೆ ನಕ್ಷತ್ರ ನಮ್ಮನೆ ಕಾಲಿಟ್ಟ ಮೇಲೆ ನಮ್ಮನೆ ಕೂಡ ಹೀಗೆ ಕಳಕಳಿಯಾಗಿರುತ್ತೆ. ನಮೋಸ್ತು ಸಹಸ್ರಮೂರ್ತೆ ಸಹಸ್ರಪಾದೋಕ್ಷಶಿರೋರ್ಬಾಹುವೆ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಗದಾರಿಣಿಯಂ ನಮಃ. ಇದೇನು ಲಗ್ನ ಪತ್ರಿಕೆ ಹೀಗ್ ಸುಟ್ಟೋಯ್ತಲ್ಲ? ಅದು ಮದುಮಗಳ ಹೆಸರಿರೋ ಜಾಗದಲ್ಲೇ ಸುಟ್ಟೋಗಿದೆ. ಇದೇನೋ ಅಶುಭ ಅಲ್ಲ ತಾನೆ ಪುರೋಹಿತ್ರೆ? ಅಂದ್ರೆ ಅದು
ಹೀಗೆ ಲಗ್ನ ಪತ್ರಿಕೆಗೆ ಬೆಂಕಿ ಬೀಳೋದು ಅಂದ್ರೆ ಖಂಡಿತ ಅದು ಅಶುಭನೇ ಅನ್ಸುತ್ತೆ. ಇದ್ಯಾವುದೋ ಅಪಶಕುನ ಅಂತ ಅನ್ನಿಸ್ತಾ ಇದೆ. ಹೇಳಿ ಪುರೋಹಿತ್ರೆ, ಹೀಗೆ ಲಗ್ನ ಪತ್ರಿಕೆ ಸುಟ್ಟು ಹೋಗೋದು ಅಂದ್ರೆ ಅದ್ಯಾವುದ್ರ ಸಂಕೇತ? ಪುರೋಹಿತ್ರೆ ಹೇಳಿ, ಏನಾಗತ್ತೆ? ಅಮ್ಮ, ಅಪಶಕನ ಅಶುಭ ಅಂತ ನೀವು ಭಯಪಡಬೇಡಿ. ಇದು ಕೇವಲ ಮನುಷ್ಯನಿಂದ ಆಗಿರೋ ತಪ್ಪು. ಕೈ ತಪ್ಪಿ ಕರ್ಪೂರ ಕೆಳಗಿತ್ತು ಅಷ್ಟೇ. ಅಷ್ಟೇ ಅಂತ ಹೇಳ್ತೀರಾ ಪುರೋಹಿತ್ರೆ? ಮದುವೆ ನಿರ್ವಿಘ್ನವಾಗಿ ನಡೆಯುತ್ತಲ್ವಾ? ಏನು ತೊಂದರೆ ಆಗಲ್ಲ ತಾನೆ? ಅಮ್ಮ, ಎಲ್ಲ ಒಳ್ಳೆ ರೀತಿಯೇ ನಡೆಯುತ್ತೆ. ನೀವು ಅನಾವಶ್ಯಕವಾಗಿ ಮನಸ್ಸಿನಲ್ಲಿ ಯಾವ ಅನುಮಾನನೂ ಇಟ್ಕೋಬೇಡಿ. ನಿಮಗೆ ಅಷ್ಟು ಭಯ ಆಗ್ತಿದ್ರೆ ಮದುವೆ ಹುಡುಗಿನ ಮದುವೆ ಹುಡುಗನ ಕರ್ಕೊಂಡು ಹೋಗಿ ಇಬ್ಬರ ಕೈಲೂ ಗಂಗಾ ಪೂಜೆ ಮಾಡಿಸಿ ದೀಪಾನ ಗಂಗೆಯಲ್ಲಿ ತೇಲ್ಬಿಡಿಮ್ಮ. ಗಂಗಮ್ಮ ಎಲ್ಲ ನೋಡ್ಕೋತಾಳೆ. ಯಾವ ಆತಂಕನೂ ಇಲ್ಲದೆ ಆರಾಮಾಗಿ ಮದುವೆ ನಡೆಯುತ್ತೆ. ಏನೋ ಮದ್ವೆಗ್ ಮುಂಚೆ ಹೀಗೆ ಗಂಗೆ ಪೂಜೆ ಮಾಡ್ಬೇಕಂತೆ, ಗಂಗೆಲ್ ದೀಪ ಬಿಡ್ಬೇಕಂತೆ. ನಾನೆಲ್ಲೂ ಕೇಳೇ ಇಲ್ಲ. ಕೆಲವೊಂದ್ ಕಡೆ ಈ ಶಾಸ್ತ್ರ ಇದೆ ಶೋಭಾ. ಮದ್ವೆ ಹುಡುಗಿ ದೀಪಕ್ಕೆ ಪೂಜೆ ಮಾಡಿ ನೀರಲ್ಲಿ ದೀಪ ಬಿಟ್ರೆ ಆ ಗಂಗಮ್ಮನ್ ದಯೆಯಿಂದ ಯಾವುದೇ ತೊಂದರೆ ಇಲ್ದೆ, ಕಷ್ಟ ಕಣ್ಣೀರು ಇಲ್ದೆ ಸಂಸಾರ ತುಂಬಾ ಚೆನ್ನಾಗಿರುತ್ತಂತೆ. ಏನ್ ಸಂಸಾರನೋ ಏನ್ ಚೆನ್ನಾಗಿರುತ್ತೋ. ಯಾವತ್ತೋ ಹೆಣ್ಣೊಳಗ್ ಬಂದಾಗ ಆ ಗಂಡನ್ನ ನಾವು ನೋಡಿದ್ದು, ಮತ್ತೆ ಇವತ್ತಿನ ತನಕ ನಾವು ಅವನ್ನ ನೋಡೇ ಇಲ್ಲ. ಒಂದು ನಿಶ್ಚಿತಾರ್ಥನೂ ಇಲ್ಲ, ಏನೂ ಇಲ್ಲ. ಡೈರೆಕ್ಟ್ ಆಗಿ ಮದ್ವೆ ಅಂತ ಹೇಳ್ತಿದ್ದಾರೆ. ಶ್ಯಾಮ, ಅಷ್ಟಕ್ಕೂ ಅವ್ನ ಮುಖ ಹೇಗಿದೆ ಅಂತ ಆದ್ರೂ ನಿನಗೆ ನೆನಪಿದ್ಯಾ ಈಗ? ನಾಳೆ ತಾಳೆ ಕಟ್ಟುವಾಗ್ಲಾದ್ರೂ ನಿನ್ ಕೈಲಿ ಅವನ ಗುರ್ತಿಡಿಯಕ್ಕಾಗತ್ತಾ? ನಾಳೆ ಯಾವುದೋ ಕಾರಣಕ್ಕೆ ಇನ್ಯಾರೋ ಬಂದು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ರು ಕೂಡ ಅವನೇ ಕಟ್ಟ ಅಂತ ಸುಮ್ನಾಗ್ಬಿಡ್ತೀಯಾ? ಶೋಭಾ, ಏನ ಮಾತುಗಳು? ಬಾಯಿಗೆ ಬಂದಾಗ ಮಾತಾಡೋದು ಒಳ್ಳೇದಲ್ಲ. ಅಯ್ಯೋ, ಯಾಕತ್ತೆ ಕೋಪ ಮಾಡ್ಕೋತೀರಾ? ನಮ್ಮ ಹುಡುಗಿ ಅಲ್ವಾ ಅಂತ ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇ. ಅಲ್ಲ, ನಾನ್ ಹೇಳಿದ ಮಾತ್ರಕ್ಕೆ ನಾಳೆ ಬೇರೆ ಹುಡುಗ ಬಂದ್ ನಿಂತು ಶ್ಯಾಮನ್ ಕುತ್ತಿಗೆಗೆ ತಾಳಿ ಕಟ್ತಾನಾ? ಬನ್ನಿ ಬನ್ನಿ, ಪೂಜೆಗೆ ಎಲ್ಲ ಸಿದ್ಧವಾಗಿದೆ, ನಡೀರಿ ಹೋಗೋಣ. ಬನ್ನಿ. वासुदेवाय हरये परमात्मने प्रणक्लेशनाशाय गोविन्दाय नमो नमः। ಪಕ್ಕದಲ್ಲಿ ಮದುವೆಗಂಡು ಕೂತ್ಕೊಂಡು ದೀಪದ ಪೂಜೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಏನೋ. ಅಳಿಯಂದ್ರ ಮನೆಯವ್ರಿಗೆ ಶಾಸ್ತ್ರ ಇಲ್ವಂತೆ ಶೋಭಾ.
ಐಶ್ವರ್ಯ, ಜೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ? ಹೌದು ಅತ್ತೆ, ತುಂಬಾನೇ ಮುದ್ದಾಗಿರೋ ಜೋಡಿ. ಈ ಜೋಡಿಗಳನ್ನ ಹೇಗ್ ಬೇರೆ ಬೇರೆ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಖಿಲ್, ನೀವಿಬ್ರು ಹೀಗೆ ಜೀವನ ಪೂರ್ತಿ ಒಟ್ಟಾಗಿರ್ಬೇಕು ಅಂತ ಆ ದೀಪಲಕ್ಷ್ಮಿನ ಬೇಡ್ಕೊಂಡು ದೀಪನ ನೀರಿಗೆ ಬಿಟ್ಬಿಡಿ. ಜೀವನ ಪೂರ್ತಿ ಒಟ್ಟಿಗೆ ಇರೋದಾ? ನನ್ನ ಅಸೈನ್ಮೆಂಟ್ ಪೂರ್ತಿ ಆಗ್ತಿದ್ದ ಹಾಗೆ ಮಲ್ಲಿಕಾರ್ಜುನ್ ಕೊಡೋ ಚೆಕ್ ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ. ನಾನು ನನ್ನ ಹೆಂಡತಿ ಯಾವ ಸಮಸ್ಯೆನೂ ಆಗದಿರೋ ಹಾಗೆ ಜೀವನ ಪೂರ್ತಿ ಒಟ್ಟಾಗಿರೋ ಹಾಗೆ ನೋಡ್ಕೋತಾ ಇದ್ದೆ. ಅಯ್ಯೋ, ನಕ್ಷತ್ರ ಹಚ್ಚಿ ದೀಪ ಆರ್ ಹೋಯ್ತಲ್ಲ. ಗಾಬರಿ ಆಗ್ಬೇಡಿಮ್ಮ, ಗಾಳಿಗೆ ದೀಪ ಆರಿದ್ದು ಅಷ್ಟೇ. ಒಟ್ಟಿಗೆ ದೀಪ ಹಚ್ಚಿ ಗಂಗಮ್ಮ ತಾಯಿ ಆಶೀರ್ವಾದ ತಗೊಂಡಿದ್ದಾರಲ್ಲ, ಇನ್ನೇನು ತೊಂದರೆ ಇಲ್ಲ. ನೀವು ನಿಶ್ಚಿಂತೆಯಾಗಿರಿ. ಆಗ್ಲಿ ಪುರೋಹಿತ್ರೆ. Krishna Krishna Mundina Krishna Ashwami Amo Mundina Krishna Lakshmi Krishna Mohana Krishna Bala Krishna Gi Hey Gopi Krishna Mundina Krishna Tunda Dara Viseva Krishna Yashoda Krishna Radha Krishna Benne Krishna Gi ದೇವಕೀ ನಂದನ ಹೊರಡೋಣ ಬನ್ನಿ. ಹರಭೂಷಣ ವಾಸುದೇವ ಸನಾತನ ಭಕ್ತವತ್ಸಲ ನೀಲಮೇಘ ಶ್ಯಾಮ ಹರಿ ಪಾರ್ಥ ಸಾರಥೆ Hey Krishna Krishna Mundina Krishna Ashwami Amo Mundina Krishna Lakshmi Krishna Mohana Krishna Bala Krishna Gi ಮಮ್ಮಿ, ಏನ್ ಅಖಿಲ್? ಒಂದ್ಸಲ ಅಲ್ಲಿ ನೋಡಿ.
ಜೋಡಿ ದೀಪಗಳು ಎಷ್ಟು ಚೆನ್ನಾಗಿದೆ ಅಲ್ವಾ? ನಿಮ್ ಹಾಗೆ ಯಾರೋ ಮದ್ವೆ ಗಂಡು ಮದ್ವೆ ಹುಡುಗಿ ದೀಪ ಹಚ್ಚಿರ್ತಾರೆ. ಮಮ್ಮಿ, ಒಂದು ಫೋಟೋ ತಗೊಂಡ್ ಬರ್ತೀನಿ, 1 ಮಿನಿಟ್. ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಯಾರ್ದಿದು ಹೂವು? ಇದ್ಯಾ ಹೂ ಅಖಿಲ್? ದಾರಿಲಿ ಕೆಳಗ್ ಬಿದ್ದಿತ್ತು ಮಮ್ಮಿ. ಲಕ್ಕಿಲಿ ನಾನು ತುಳಿಲಿಲ್ಲ. ಯಾರೋ ಮುಡ್ಕೊಂಡಿದ್ದು ಬಿದ್ದಿರ್ಬೇಕು. ಅಲ್ಲಿ ಹಾಕೋಗು. ಸುಮ್ನೆ ಹಾಗೆ ಹೂವನ್ ಹೇಗೆ ಎಸೆಯೋದು ಮಮ್ಮಿ? ಎಸಿದೆ ನಾವು ಮುಡ್ಕೊಳ್ಬೇಕು ಅಂತ ಹೇಳ್ತಿದ್ಯಾ? ಚೇಚೆ, ಮನುಷ್ಯರಿಗೆ ಇಂಥ ಸೆಂಟಿಮೆಂಟ್ಸ್ ಇರುತ್ತೆ, ಆದ್ರೆ ಯಂತ್ರಗಳಿಗಿರಲ್ಲ ತಾನೆ. ಯಾಕೆ ಊಟಕ್ಕಿನ್ನ ಯಾರು ಬಂದಿಲ್ಲ? ಐಶ್ವರ್ಯ, ಏನತ್ತೆ? ಒಬ್ಳೇ ಬಂದಿದ್ಯಾ? ಅರುಣೆಲ್ಲಮ್ಮ? ಅವ್ರಿಗೀಗ ಊಟ ಮಾಡೋದಕ್ಕೆ ಮೂಡಿಲ್ವಂತೆ, ಸ್ವಲ್ಪ ಆದ್ಮೇಲೆ ತಿಂತೀನಿ ಅಂತ ಹೇಳಿದ್ರು. ಅಕ್ಕ, ಆಮೇಲೆ ಅವರು ಕೊಟ್ರಾಯ್ತು ಬಿಡು. ಡ್ಯಾಡಿ ಕೂಡ ಏನೋ ಕೆಲ್ಸದಲ್ಲಿದ್ದಾರಂತೆ ಮಮ್ಮಿ. ಡ್ಯಾಡಿ ಪ್ಲೇಟ್ ಕೂಡ ತರ್ಬೇಕಂತೆ. ಅಖಿಲ್ ಆದ್ರೂ ಬರ್ತಿದಾನ? ಇಲ್ಲ ಅವನು ಇವ್ರ ಥರನೇ ಕೆಲ್ಸದಲ್ಲಿದ್ದಾನ? ಡ್ಯಾಡಿಗೆ ದೊಡ್ಡಪ್ಪಂಗೆ ಅಖಿಲ್ ಚಿಕ್ಕಪ್ಪನ ಹತ್ರನೇ ಕೆಲಸ ಇರೋದು. ಏನಿದು? 3 ಜನನೂ ಊಟ ಬಿಟ್ಟು ಈಗ್ಲೇ ಮಾಡೋಂಥ ಕೆಲ್ಸ ಏನಿದೆ? ಹಾ, ನೀನು ತಟ್ಟೆಗೆ ಹಾಕಮ್ಮ. ಸರಿ ಅತ್ತೆ. ನಾನು ಅವ್ರನ್ನ ಕರಿತೀನಿ. ಅರುಣ್, ಅಶೋಕ್, ಅಖಿಲ್. ಮಮ್ಮಿ, ಬರ್ತಾ ಇದ್ದೀವಿ. ಏನ್ ಮಮ್ಮಿ? ಮದ್ವೆ ಕೆಲ್ಸ ತುಂಬಾ ಇದೆ ಅಂತ ಊಟನೂ ಬಿಟ್ಟು ಬರೀ ಕೆಲ್ಸನೇ ಮಾಡ್ಕೊಂಡಿರ್ತೀರಾ? ಮೊದಲು ಊಟ ಮಾಡಿ ಆಮೇಲೆ ಹೋಗಿ ಕೆಲಸ ಮುಗಿಸಿ. ಆದ್ರೆ ಮಮ್ಮಿ, ಊಟ ಆದ್ಮೇಲೆ ಆ ಕೆಲಸ ಮಾಡಬಾರ್ದು. ಆ ಕೆಲಸ ಆದ್ಮೇಲೆ ಊಟ ಮಮ್ಮಿ. ಊಟ ಆದ್ಮೇಲೆ ಮಾಡಬಾರ್ದಾ? ಆ ಕೆಲಸ ಆದ್ಮೇಲೆ ಊಟ ಮಾಡ್ಬೇಕಾ? ಅಂಥ ದೊಡ್ಡ ಕೆಲಸ ಏನೋ ಅದು? ನನ್ ಮುಖ ಏನೋ ನೋಡ್ತೀಯಾ? ನೀನೇ ತಾನೇ ಆ ಕೆಲಸ ಹೇಳಿದ್ದು, ಈಗ ಮಮ್ಮಿಗೆ ಹೇಳು. ನಾನು ಹೇಳ್ಬೇಕಾ? ಏಯ್, ಮದ್ವೆ ನಿಂದ ನಂದ? ನಂದೆ. ಅದಕ್ಕೆ ನೀನೇ ಹೇಳ್ಬೇಕು. ನನ್ ಕೈಲಾಗಲ್ಲ ಅಣ್ಣ, ನೀವು ದೊಡ್ಡೋರಲ್ವಾ, ನೀವ್ ಹೇಳಿದ್ರೆ ಚೆನ್ನಾಗಿರುತ್ತೆ. ನೋ 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 ನೋ, ನಿಂದೆ ಪಾರ್ಟಿ ತಾನೆ, ನೀನ್ ಹೇಳಿದ್ರೆ ಒಳ್ಳೇದು. ನೀನೇ ಹೇಳು. ಅಬ್ಬಬ್ಬಾ, ಯಾರೋ ಒಬ್ರು ಹೇಳ್ರೋ. ನಾನು ಹೇಳ್ತೀನಿ ಮಮ್ಮಿ. ಅದೇ ಮಮ್ಮಿ, ಇವತ್ತು ಅಖಿಲ್ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳ್ತಾ ಇದ್ದಾನಲ್ಲ, ಅದಕ್ಕೆ ಬ್ಯಾಚುಲರ್ ಪಾರ್ಟಿ ಮಾಡೋಣ ಅಂತ ನಾವೇ ಬಲವಂತ ಮಾಡಿದ್ವಿ. ನೀವು ಪರ್ಮಿಷನ್ ಕೊಟ್ರೆ ನಾವು ಟೆರೆಸ್ಗೆ ಜಂಪ್ ಆಗ್ತೀವಿ. ಓಹೋ, ಅದೇನಾ ಆ ಮುಖ್ಯವಾದ ಕೆಲ್ಸ? ಹಾ ಹಾ, ಓಕೆ. ಈಗಿನ ಕಾಲದಲ್ಲಿ ಬ್ಯಾಚುಲರ್ ಪಾರ್ಟಿ ಕಾಮನ್ ತಾನೆ. ಸರಿ, ಹೋಗಿ. ನಿಂತ್ಕೊಳ್ಳಿ. ಪಾರ್ಟಿ ಅಷ್ಟೇ ತಾನೆ ಅಂತ ಲಿಮಿಟ್ ಮೀರೋ ಹಾಗಿಲ್ಲ. ನಿದ್ದೆ ಸರಿಗ್ ಮಾಡಿಲ್ಲ ಅಂದ್ರೆ ಅವ್ನ್ ನಾಳೆ ಬೆಳಗ್ಗೆ ಹಸೆ ಮಣೆ ಮೇಲೆ ನಿದ್ದೆ ಮಾಡ್ತಾನೆ, ಗೊತ್ತಾಯ್ತಾ? ಇಲ್ಲ ಮಮ್ಮಿ, ಜಸ್ಟ್ 1 hour ಅಲ್ಲಿ ಪಾರ್ಟಿ ಮುಗಿಸ್ಬಿಡ್ತೀವಿ. ಓಕೆ, ಥ್ಯಾಂಕ್ ಯು ಮಮ್ಮಿ. ಬಾಬಾ, ಕೂತ್ಕೊಳ್ಳಿ, ನಾವು ಊಟ ಮಾಡೋಣ. ನಾಳೆ ಬೆಳಗ್ಗೆ ನಕ್ಷತ್ರಂಗೆ
ಅರ್ಶನದ ನೀರ್ ಎಷ್ಟ್ ಗಂಟೆಗೆ ಹಾಕ್ತಾರೋ ಏನೋ ಅಂತ ಒಂದ್ಸರ್ತಿ ಕೇಳಬೇಕಿತ್ತು. ಆ ಅರ್ಶಿಣದ ನೀರ್ ಹಾಕಿದ್ಮೇಲೆ ಏನಾದ್ರೂ ಅಮಂಗಳವಾಗಿರೋದ್ ನಡೆದಿದ್ರೆ ಚೆನ್ನಾಗಿರ್ತಿತ್ತು. ನಕ್ಷತ್ರ, ಇವತ್ತಿನ ತನಕ ನೀನು ದಿ ಗ್ರೇಟ್ ಆನಂದ ಗಜಪತಿ ವರ್ಮನ್ ಮನೆಗೆ ಭಾವಿ ಸೊಸೆಯಾಗಿದ್ದೆ. ಆದ್ರೆ ನಾಳೆ ಬಿಟ್ಟು ಹೋಗಿರೋ ಸೊಸೆ ರಾಜ ಜಯಚಂದ್ರ, ಮಣಿಮಾಲ. ಇವತ್ತಿನ ತನಕ ನೀವು ದಿ ಗ್ರೇಟ್ ಆನಂದ ಗಜಪತಿ ವರ್ಮ ಮತ್ತೆ ವಸಂತ ವರ್ಮಂಗೆ ಭಾವಿ ಬೀಗ್ರು ಆಗೋರು. ಆದ್ರೆ ನಾಳೆ ಅಡ್ರೆಸ್ಸೇ ಇಲ್ದಿರೋ ಬೀಗ್ರು ನೀವು. ನಾಳೆ ಬೆಳಿಗ್ಗೆ ಆನಂದ ಗಜಪತಿ ವರ್ಮನ್ ಮನೆಯಲ್ಲಿ ಡೋಲು ಜಾಗ್ಟೆ ಜೊತೆ ವೈಭವದಿಂದ ಶುರುವಾಗೋ ಈ ಮದ್ವೆ ಸಂಭ್ರಮ ಕೊನೆಗೆ ಕಲ್ಯಾಣ ಮಂಟಪದಲ್ಲಿ ರಣರಂಗಾಗಿ ಮಾರ್ಪಡುತ್ತೆ. ಮದ್ವೆ ಸಂಭ್ರಮ ಶುರುವಾಗೋವರೆಗೂ ನೀವು ಕಲ್ಯಾಣ ಮಂಟಪದಲ್ಲೇ ಇರಬೇಕು. ರಣರಂಗ ಶುರುವಾಗೋ ಮುಂಚೆ ನೀವು 3 ಜನ ಯಾರಿಗೂ ಕಾಣ್ದಿದ್ದ ಹಾಗೆ ಸೈಲೆಂಟ್ ಆಗಿ ಕಲ್ಯಾಣ ಮಂಟಪದಿಂದ ಎಕ್ಸಿಟ್ ಆಗ್ಬಿಡಿ. ಓಕೆ? ಓಕೆ ಸರ್. ಓಕೆ ಸರ್. ನಿಮ್ ಎಕ್ಸಿಟೇ ಆನಂದ ಗಜಪತಿ ವರ್ಮನ್ ಕುಟುಂಬದ ಕಷ್ಟಕ್ಕೆ ಎಂಟ್ರಿ ಆಗ್ಬೇಕು. ಸರ್, ಅಖಿಲ್ ಅವ್ರ ಮಮ್ಮಿ ಕಾಲ್ ಮಾಡ್ತಿದ್ದಾರೆ. ಸ್ಪೀಕರ್ ಆನ್ ಮಾಡಿ ಮಾತಾಡು. ಹಲೋ, ನಮಸ್ಕಾರ ಅತ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅತ್ತೆ. ನಿನ್ನೆ ತಾನೇ ಸಿಕ್ಕಿದಾಳೆ, ಒಂದಿನಾನು ಇರೋಕಾಗ್ದೆ ಏನಿಷ್ಟು ಪ್ರೀತಿಯಿಂದ ಕಾಲ್ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಅರ್ಶನದ ನೀರ್ನ ಬೆಳಗ್ಗೆ 8 ರಿಂದ 9 ಗಂಟೆ ಒಳಗೆ ಹಾಕಿ ಅಂತ ನಮ್ ಪುರೋಹಿತರು ಹೇಳಿದಾರಮ್ಮ. ಆಹಾ, ಹೌದಾ? ಮತ್ತೆ ನಿನ್ಗೆಷ್ಟು ಗಂಟೆಗೆ ಅರ್ಶನದ ನೀರು ಹಾಕ್ತಿದಾರಮ್ಮ? ಗೊತ್ತಿಲ್ಲ ಅತ್ತೆ, ಅದನ್ನೆಲ್ಲ ನನ್ನ ಮಮ್ಮಿನೇ ನೋಡ್ಕೋತಾರೆ. ಹೌದಮ್ಮ, ಇಷ್ಟ ದಿನ ಎಲ್ಲಾ ವಿಷಯನೂ ನಿಮ್ಮಮ್ಮನೇ ನೋಡ್ಕೋಬೇಕಿತ್ತು. ನಾಳೆಯಿಂದ ನಿನಗ್ ಸಂಬಂಧಪಟ್ಟಿರೋ ಎಲ್ಲಾ ವಿಷಯನೂ ನಾನೇ ನೋಡ್ಕೋಬೇಕಲ್ವಾ? ನಾಳೆಯಿಂದ ನೀನವ್ರ ಮಗಳಷ್ಟೇ ಅಲ್ಲ, ನಮ್ ಸೊಸೆ. ಹೌದು ಅತ್ತೆ, ನಾಳೆಯಿಂದ ನಾನು ವಸಂತ ದೇವಿಯವ್ರ ಸೊಸೆನೆ. ನನಗ್ ಸಂಬಂಧ ಪಡೋದೆಲ್ಲ ನಿಮ್ ಇಷ್ಟದ ಪ್ರಕಾರ ನಿಮ್ ಕೈಯಾರೆ ಎಲ್ಲ ನಡೆಯುತ್ತೆ. ಅತ್ತೆಗೆ ಇಷ್ಟು ಗೌರವ ಕೊಡೋ ಸೊಸೆ ಸಿಕ್ತಿರೋದು ನಿಜವಾಗ್ಲೂ ನನ್ನ ಅದೃಷ್ಟನೇ. ಇಡ್ತೀನಮ್ಮ. ಸರಿ ಅತ್ತೆ. ಹುಚ್ಚಿ ವಸಂತ, ಅದು ನಿನ್ನ ಅದೃಷ್ಟ ಅಲ್ಲ, ದುರಾದೃಷ್ಟ. ಆ ವಿಷಯ ನಿನಗ್ ನಾಳೆ ಗೊತ್ತಾಗತ್ತೆ. ಆನಂದದಿಂದ ಕಲ್ಯಾಣ ಮಂಟಪಕ್ಕೆ ಬರೋ ನೀವೆಲ್ಲ ಅಳ್ತಾ ಮನೆಗೆ ಹೋಗ್ಬೇಕಾಗತ್ತೆ. ಅಷ್ಟಾದ್ರೂ ಕೂಡ ನನಗೆ ನಿನ್ನ ಮೇಲಿರೋ ಸೇಡು ಪೂರ್ತಿಯಾಗಿ ಕಡಿಮೆ ಆಗಲ್ಲ. ನಾರಾಯಣ, ನಮಸ್ಕಾರ. ಬನ್ನಿ ರಾಜಣ್ಣವ್ರೆ, ಪ್ರಯಾಣ ಆರಾಮಾಗಿತ್ತಾ? ಹಾ, ಎಲ್ಲ ಚೆನ್ನಾಗಿತ್ತು. ನಾರಾಯಣ, ನೀನು ಲಗ್ನ ಪತ್ರಿಕೆ ಕಳಿಸದೇ ಇದ್ರು ಬರ್ದೇ ಇರ್ತೀವ, ಬಂದ್ಬಿಟ್ವಿ. ಶ್ಯಾಮ ಮದುವೆ ಅಂದ್ರೆ ನಮ್ಮನೆ ಮದುವೆ ಇದ್ದ ಹಾಗೆ, ಅದಕ್ಕೆ ವಾದ್ಯ ವೃಂದ ಸಮೇತನೇ ಬಂದ್ಬಿಟ್ವಿ. ತುಂಬಾ ಸಂತೋಷ ಆಯ್ತು. ಬನ್ನಿ ಶ್ಯಾಮ, ಕುಡಿಯಕ್ ನೀರು ತಗೊಂಡ್ ಬಾಮ್ಮ.
ಬನ್ನಿ ರಾಜಣ್ಣವ್ರೆ, ಬನ್ನಿ. ಕೊಡಮ್ಮ. ಈಗ ಹೇಳ ನಾರಾಯಣ, ಮದುವೆ ಗಂಡು ಏನ್ ಮಾಡ್ತಿದ್ದಾನೆ? ಉದ್ಯೋಗ ಅಣ್ಣ. ಅದೇ ಏನು ಉದ್ಯೋಗ? ಅದು ಯಾವುದೋ ಗೌರ್ಮೆಂಟ್ ಉದ್ಯೋಗ ಅಂದ್ರು. ಯಾವುದೋ ಗೌರ್ಮೆಂಟ್ ಉದ್ಯೋಗ ಅಂದ್ರೆ ಏನ್ ನಾರಾಯಣ? ಅದನ್ನ ತಿಳ್ಕೊಳ್ಳೋದು ಬೇಡವಾ? ಮದುವೆ ಗಂಡಿನ ಊರು ಯಾವುದು? ಅದು ಯಾವ ಊರೋ ಗೊತ್ತಿಲ್ಲಣ್ಣ. ಅದು ಕೂಡ ಗೊತ್ತಿಲ್ವಾ? ಹೋಗ್ಲಿ, ಹುಡುಗನ್ಗೆ ಆಸ್ತಿ ಪಾಸ್ತಿ ಏನಾದ್ರು ಇದೆಯಾ? ಆ ವಿವರನೂ ನಮಗ್ ಗೊತ್ತಿಲ್ಲಣ್ಣ. ಏನಿದು ನಾರಾಯಣ, ಯಾವ ವಿಷಯನೂ ಗೊತ್ತಿಲ್ವಾ ನಿನ್ಗೆ? ಗೊತ್ತಿಲ್ಲಣ್ಣ. ಅದ್ ಹೇಗ್ ನಾರಾಯಣ, ಯಾವ ವಿವರನೂ ತಿಳ್ಕೊಳ್ದೆ ಮಗಳನ್ನ ಮದುವೆ ಮಾಡೋದಾ? ಅದೆಲ್ಲ ಗೊತ್ತಿಲ್ಲದೆ ಇದ್ರು ಇದೊಂದು ಒಳ್ಳೆ ಸಂಬಂಧ ಅಂತ ನನಗೆ ಗೊತ್ತಿದೆ. ಹೇಗೆ ಗೊತ್ತು? ಹೇಗೆ ಅಂದ್ರೆ ಆ ಸಂಬಂಧ ನೋಡಿದ್ದು ನಮ್ಮ ಮಲ್ಲಿಕಾರ್ಜುನ್ ಅವರು. ಅವರೇ ನಮ್ಮ ಶ್ಯಾಮ ತನ್ನ ಸ್ವಂತ ತಂಗಿ ಹಾಗೆ ಅನ್ಕೊಂಡು ಈ ಮದುವೆ ಮಾಡಿಸ್ತಿದ್ದಾರೆ. ಅವರಂತ ಅಣ್ಣ ನಮ್ಮ ಶ್ಯಾಮಂಗಿರುವಾಗ ನಾನು ಎಲ್ಲ ವಿವರನೂ ಯಾಕೆ ಕೇಳಬೇಕು? ನೀವೇ ಹೇಳಿ. ಒಳ್ಳೆ ಆಸಾಮಿ ನೀನು. ಸರಿ, ಮದುವೆ ಶುಭ ಸಂದರ್ಭಕ್ಕೆ ಇವತ್ತು ರಾತ್ರಿ ನಾವೆಲ್ಲರೂ ಕೃಷ್ಣ ಸಂಕೀರ್ತನೆ ಮಾಡಬೇಕು ಅನ್ಕೊಂಡಿದೀವಿ. ಏನಂತೀಯ? ಮಾಡೋದಾ ನಾರಾಯಣ? ಏನಂತೀನಿ? ಅದಕ್ಕಿಂತ ಮಹಾಭಾಗ್ಯ ಇನ್ನೇನಿದೆ ಅಂತೀನಿ. ತಗೊಳ್ಳೋ ಕೆಲ್ ನಿನ್ ಕೂಲ್ ಡ್ರಿಂಕ್ ಗ್ಲಾಸ್. ಥ್ಯಾಂಕ್ ಯು. ಒಂದ್ ವೇಳೆ ನಿನ್ ಕೂಲ್ ಡ್ರಿಂಕ್ಸ್ ಗ್ಲಾಸು ನಮ್ ಹಾಟ್ ಡ್ರಿಂಕ್ಸ್ ಗ್ಲಾಸ್ ಜೊತೆ ನಿನ್ ಗ್ಲಾಸ್ ಏನಾದ್ರೂ ಮಿಕ್ಸ್ ಆಯ್ತು ಅಂದ್ರೆ, ಏಯ್, ನಾಳೆ ನಿನ್ ಮದ್ವೆಲಿ ನಮ್ಮಿಬ್ರು ಆಚಾರ ಬಿಡಿಸ್ಬಿಡ್ತಾರ ಮಮ್ಮಿ. Cheers. ಕೃಷ್ಣನ್ ಜಾಗದಲ್ಲಿ ಅಖಿಲ್ ಅವರು ಯಾಕೆ ಕಾಣಿಸಿದ್ರು? ಕೃಷ್ಣ ಅಂದ್ರೆ ನನ್ಗೆ ತಂದೆ ತಾಯಿ, ಗುರು, ದೈವ, ಸ್ನೇಹಿತ ಎಲ್ಲ. ಅಂಥದ್ರಲ್ಲಿ ಕೃಷ್ಣನ್ ಸ್ಥಾನದಲ್ಲಿ ಅಖಿಲ್ ಯಾಕೆ ಕಾಣಿಸ್ತಾರೆ? ಇದು ಖಂಡಿತ ಆ ಕೃಷ್ಣನ್ ಲೀಲೆನೇ ಅನ್ಸುತ್ತೆ. ಕೃಷ್ಣ ಹೀಗ್ಯಾಕ್ ಮಾಡ್ತಾನೆ? ಏನೋ ಕಾರಣ ಇಲ್ದೆ ಅವನ್ ಹೀಗ್ ಮಾಡಲ್ಲ. ಕಾರಣ ಏನಿರ್ಬೋದು? ಶ್ಯಾಮ ಯಾಕೇನು ನಿದ್ದೆ ಮಾಡಿಲ್ಲ?
ಶ್ಯಾಮ, ಏನಮ್ಮ ಇನ್ನೂ ಮಲಗಿಲ್ವಲ್ಲ? ನಿದ್ರೆ ಬರ್ಲಿಲ್ಲ ಅಪ್ಪ. ಹೌದು, ನೀವ್ಯಾಕೆ ಎದ್ದು ಬಂದ್ರಿ? ಏನ್ ಬೇಕು ಅಪ್ಪ? ನೀರು ಕುಡಿಬೇಕು ಅಂತ ಬಂದಮ್ಮ. ಇರಿ, ನಾನ್ ತಗೊಂಡ್ ಬರ್ತೀನಿ. ನಾನು ಮಾತು ಕೊಟ್ಟ ಹಾಗೆ ಮಮ್ಮಿಗೆ ಎಲ್ಲ ರೀತಿಯಿಂದ ಇಷ್ಟ ಆಗೋಳ್ನೆ ಮದುವೆ ಆಗ್ತಿರೋದಕ್ಕೆ ಮಮ್ಮಿ ತುಂಬ ಸಂತೋಷ ಪಡ್ತಾರೆ. ಈ ಸಂತೋಷ ಮಮ್ಮಿಗೆ ಜೀವನ ಪೂರ್ತಿ ಇರೋ ಹಾಗೆ ನನ್ನ ಹೆಂಡತಿ ನೋಡ್ಕೋಬೇಕು. ಇಷ್ಟು ದಿನ ಈ ರೂಮಲ್ಲಿ ಒಬ್ಬನೇ ಇರ್ತಿದ್ದೆ. ನಾಳೆಯಿಂದ ನನ್ನ ಜೊತೆ ಇನ್ನೊಬ್ಳಿರ್ತಾಳೆ. ಅವಳು ಜೀವನ ಪೂರ್ತಿ ನನಗೆ ಜೋಡಿಯಾಗಿರ್ತಾಳೆ. ನಾಳೆ ನನ್ನ ಜೀವನಕ್ಕೆ ಒಂದು ಹೊಸ ಅರ್ಥ ಕೊಡ್ತಾ ಇದ್ದಾಳೆ ನನ್ನ ಭಾವಿ ಹೆಂಡತಿ. ಅಪ್ಪ, ಕೂತ್ಕೊಳ್ಳಮ್ಮ. ನಾಳೆ ಮದುವೆ ಅನ್ನೋ ಚಿಂತೆಗೆ ನಿದ್ರೆ ಬರ್ತಿಲ್ವಾ ಅಮ್ಮ? ನಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ನೋವಾಗ್ತಿದ್ಯಾ? ನಿಜ ಅಂದ್ರೆ ನೋವು ಪಡ್ಬೇಕಾಗಿದ್ದು ನೀನಲ್ಲಮ್ಮ, ನಾನು. ಇಷ್ಟು ಕಾಲ ನೀನು ಮಗಳಾಗೇ ಇರದೆ ಒಬ್ಬ ಮಗನ ಹಾಗೆ ನಿಂತು ಎಲ್ಲ ರೀತಿಯಿಂದ ನಮಗೆ ಜೊತೆಯಾಗಿದ್ದೆ. ಆಸರೆಯಾಗಿ ನಿಂತ ಮಗಳು ಮದುಮಗಳಾಗಿ ಬದಲಾಗಿ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ನಾವು ನೋವನ್ನು ಪಡಬೇಕು. ಅಂಥದ್ರಲ್ಲಿ ನಾವೇ ಧೈರ್ಯವಾಗಿದ್ದೀವಿ. ನೀನ್ಯಾಕಮ್ಮ ಬೇಜಾರು ಮಾಡ್ಕೋತೀಯ? ಬುದ್ಧಿವಂತೆ ನೀನು, ಎಲ್ಲ ತಿಳ್ಕೊಂಡವಳು. ಧೈರ್ಯವಾಗಿರ್ಬೇಕಮ್ಮ. ಪ್ರತಿ ತಾಯಿ ಮಗಳಿಗೆ ಮನೆ ಕೆಲಸ ಹೇಳ್ಕೊಡೋದ್ರ ಜೊತೆಗೆ ಕಷ್ಟ ಸಹಿಸ್ಕೊಳ್ಳೋ ಪಾಠನೂ ಹೇಳ್ಕೊಡ್ತಾಳೆ. ತಂದೆ ಸಮಸ್ಯೆನ ಎದುರಿಸೋ ಧೈರ್ಯದ ಜೊತೆಗೆ ಅನುಸರಿಸ್ಕೊಂಡು ಹೋಗೋ ತಾಳ್ಮೆನ ಹೇಳ್ಕೊಡ್ತಾನೆ. ಹಾಗೆ ಕಲ್ಸಿದ್ರೇನೆ ಯಾವ ಹೆಣ್ಣುಮಗಳಾದ್ರೂ ಗಂಡನ ಮನೇಲಿ ಆನಂದದಿಂದ ಇರ್ತಾಳೆ, ಅತ್ತೆ ಮನೆಯವ್ರನ್ನ ಸಂತೋಷದಿಂದ ಇಡ್ತಾಳೆ. ನಾನು ನಿನ್ನಮ್ಮ ನಿನಗೇನು ಹೇಳ್ಕೊಟ್ವೋ, ಎಷ್ಟು ಹೇಳ್ಕೊಟ್ವೋ ನಮಗೆ ಗೊತ್ತಿಲ್ಲ. ಆದರೆ ನೀನು ಅತ್ತೆ ಮನೇಲಿ ಸಂತೋಷವಾಗಿರಬೇಕು. ಅತ್ತೆ ಮನೇಲಿ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತರಬೇಕು. ನಿನ್ನ ಬಗ್ಗೆ ನಾವು ಊರಲ್ಲಿ ಎಲ್ಲರ ಮುಂದೆ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಹಾಗೆ ನೀನು ಅತ್ತೆ ಮನೇಲಿ ನಡ್ಕೋಬೇಕು. ಅದೇ ನನ್ನ ಆಸೆ. ನಡ್ಕೊಂತೀಯ ಅಲ್ವಾ ಅಮ್ಮ? ಆಗತ್ತೆ ಅಪ್ಪ. ಕೃಷ್ಣ ಇದ್ದಾನಲ್ಲ, ಭಯ ಯಾಕೆ?